ನೀನ್ ಹಠ ಮಾಡ್ಬೇಡ, ನಾನ್ ನಿನ್ ಜೊತೆ ಬರ್ತೀನಿ ಕಣೆ. ಅಕ್ಕ, ಮೈನಾ ನಾನ್ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಮೇಡಮ್, ಹಾಗಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ನೀವು ಮೈನ ನೋಡ್ಕೋತೀರಾ ನಿಜ, ಆದ್ರೆ ನಿಮಗ್ ಮೈನಾ ಒಬ್ಳೇ ಅಲ್ಲ ಅಲ್ವಾ, ತುಂಬಾ ಜನ ಹೆಣ್ಮಕ್ಳನ್ನ ನೀವು ನೋಡ್ಕೋತಿದ್ದೀರಾ. ಈಗಾಗ್ಲೇ ನಿಮಗ್ ತುಂಬಾ ತೊಂದರೆ ಕೊಟ್ಬಿಟ್ಟಿದೀವಿ. ನೋಡಿ, ನಾನಲ್ಲಿದ್ದು ಮೈನನ್ನ ನಾನ್ ನೋಡ್ಕೋತೀನಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ರಾಧಕ್ಕ, ನಾವಿದೀವಲ್ವಾ, ನಾವ್ ನೋಡ್ಕೋತೀವಿ ಬಿಡಿ. ಖುಷಿ, ನಿನಗಿದ ಅರ್ಥ ಆಗಲ್ಲ. ಮೈನನ್ನ ನಾನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೀನಿ. ಅವಳಿಗೇನ್ ಬೇಕು ಬೇಡ ಎಲ್ಲ ನನಗ್ ಗೊತ್ತು. ಅವಳನ್ನ ಇಂಥ ಪರಿಸ್ಥಿತಿಯಲ್ಲಿ ನಾನೇ ಅವಳನ್ನ ನೋಡ್ಕೋಬೇಕು. ಇಲ್ಲ, ನಾನು ಅವಳನ್ನ ನೋಡ್ಕೋತೀನಿ. ನಾನು ನಿನ್ ಜೊತೆ ಬರ್ತೀನಿ ಮೈನಾ. ಅಪ್ಪಯ್ಯ, ನಾನು ಹೋಗ್ತೀನಿ ಅಪ್ಪಯ್ಯ. ಆಗ್ಲಿ, ಬಂದೆ. ನಾನು ಹೋಗಿ ಬರ್ತೀನಪ್ಪಯ್ಯ. ಹುಷಾರು ಅಪ್ಪಯ್ಯ. ನಾವು ಬರ್ತೀವಿ. ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ಆಗ್ಲಿ ಮೇಡಮ್ ಅವರೇ, ಎಲ್ಲ ನಿಮ್ ಸಹಾಯ. ಬದಲಾಗೋ ನೀ, ಬದಲಾಗದ ಈ ಜಗದೊಳು ಮೊದಲಾಗೋ. ಹಿಡಿಯಾಗೋ ನೀ, ನಿನ್ನ ನಂಬಿಕೆ ಕಸಿಯುವರಿಗೆ ಎದುರಾಗೋ. ಮೈನಾ, ನಿನ್ಗೂ ನನ್ಗೂ ದೊಡ್ಡದಾಗಿ ಯಾವ ವ್ಯತ್ಯಾಸನೂ ಇಲ್ಲ ಅಂತ ಈ ಊರಿನ ಜನ ತಿಳ್ಕೊಂಡಿದ್ದಾರೆ. ಆದ್ರೆ ನಿನ್ಗೂ ನನ್ಗೂ ತುಂಬಾ ವ್ಯತ್ಯಾಸ ಇದೆ. ನನ್ನನ್ನ ಹಾಳು ಮಾಡ್ದವ್ರು ಯಾರು ಅಂತ ಗೊತ್ತಿದ್ರು ನನ್ಗೆ ಏನೂ ಮಾಡಕ್ಕಾಗಿಲ್ಲ. ಯಾಕಂದ್ರೆ ನನ್ ಮನೇಲಿ ಇರೋರೇ ನನ್ನ ನಂಬಲಿಲ್ಲ. ನಡು ನೀರ್ನಲ್ಲಿ ಕೈ ಬಿಟ್ಬಿಟ್ರು. ಆದ್ರೆ ನಿನ್ ಕುಟುಂಬ ನಿನ್ ಜೊತೆಲೇ ನಿಂತ್ಕೊಂಡಿದೆ. ಅದ್ರಲ್ಲೂ ಧ್ರುವ ಅಣ್ಣನಂತ ಒಳ್ಳೆ ಮನುಷ್ಯ ನಿನಗೆ ಹೆಗ್ಲಾಗ್ ನಿಂತ್ಕೊಂಡಿದ್ದಾರೆ. ಆ ಅಣ್ಣನ್ ನಂಬ್ಕೊಂಡು ಹೋಗು, ನಿನ್ ಜೀವನ ಚೆನ್ನಾಗಿರುತ್ತೆ. ನಂಗೆ ಹೇಗ್ ಧ್ರುವ ಅಣ್ಣನ ಬಗ್ಗೆ ಗೊತ್ತು ಅಂತ ನೋಡ್ತಿದ್ಯಾ? ಅವತ್ತು ಹೊಟ್ಟೆ ಹಸ್ಕೊಂಡು ನಿನ್ ಮನೆ ಬಾಗ್ಲಿಗೆ ಬಂದ್ ನಿಂತಾಗ ನನ್ನ ಎಲ್ರು ಹೊಡೆದು ಓಡಿಸ್ಬಿಟ್ರು. ಆಮೇಲಿಂದ ಧ್ರುವ ಅಣ್ಣ ನನ್ನ ಹುಡ್ಕೊಂಡ್ ಬಂದು ನನಗೆ ತಿನ್ನಕ್ ಊಟ ಕೊಟ್ರು. ಅದ್ರ ಜೊತೆ ಈ ಶರ್ಟ್ ಕೊಟ್ರು. ಹಿಂದೆ ಮುಂದೆ ಗೊತ್ತಿಲ್ದಿರೋ ನನ್ನ ಕತೆನೆ ಕೇಳಿ
ಅದ್ರಲ್ಲಿರೋ ನ್ಯಾಯನ ಅರ್ಥ ಮಾಡ್ಕೊಂಡವ್ರಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಿನ್ ಬಗ್ಗೆ ಇನ್ನೆಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಹೇಳು. ಎಲ್ಲಾ ಗಂಡಸರು ಒಂದೇ ತರ ಇರಲ್ಲ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ ಅಂತ ದೇವ್ರು ನಮ್ ಧ್ರುವ ಅಣ್ಣ. ಅವ್ರೊಬ್ರಿಂದ ಮಾತ್ರ ನಿನ್ ಸಮಸ್ಯೆನ ತೀರ್ಸೋಕ್ಕಾಗದು. ಧ್ರುವ ಅಣ್ಣ ನಿನ್ ನೆರಳಾಗಿ ಜೊತೆಗೆ ನಿಂತಿರ್ತಾರೆ. ಹೋಗು ಮೈನಾ, ಧೈರ್ಯವಾಗಿ ಹೋಗು. ನಿನ್ ಜೀವನ ಚೆನ್ನಾಗೇ ಇರುತ್ತೆ. ನ್ಯಾಯ ಸಿಕ್ಕೇ ಸಿಗುತ್ತೆ. ತಪ್ಪು ಮಾಡಿದವ್ರು ಯಾರು ಅಂತ ಕಂಡು ಹಿಡಿತಾರೆ. ಗೆದ್ದೆ ಗೆಲ್ತ್ಯಾ, ಹೋಗು. ತನ್ನಂಚ ತಿಳಿದು ಛಲದಿ ಪುಟಿತು ಏಳುವ ಪೈರಾಗು. ಬಿರು ಬಿಸಿಲು ಗಾಳಿ ಮಳೆಯಲು ತುಸು ದಣಿಯದ ಬಲವಾಗು. ತನ್ನಳಿವಿನಲ್ಲೂ ಸಾರ್ಥಕತೆಯ ಸಾರೋ ಅನ್ನದಂತೆ ನಿಂದುಸಿರು ನಿಂತ ಮೇಲೂ ನಿನ್ನ ನೀತಿ ತೂಗುವಂತೆ ಬದಲಾಗೋ ನೀ. ಬದಲಾಗದ ಈ ಜಗದೊಳು ಮೊದಲಾಗೋ. ಸರ್ಸು, ಏನಮ್ಮ ಹೇಳ್ತಾ ಇದೆಯಾ? ಮೈನ ಜೀವನದಲ್ಲಿ ಇಷ್ಟೊಂದೆಲ್ಲ ನಡೆದಿದ್ಯಾ? ನಿಜವಾಗ್ಲೂ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ಅವಳ ಬಾಯಿಂದನೇ ಅವಳ ಗರ್ಭಿಣಿ ಅಂತ ಹೇಳಿದ್ಮೇಲೆ ನಂಬಕ್ಕಾಗದೆ ಇರುತ್ತಾ ಅಣ್ಣ? ಕೊಡ್ಲಿಲ್ ಹೋಗೋದು ಉಗ್ರಲ್ಲೇ ಹೋಯ್ತಲ್ಲ ಅಂತ ನೆಮ್ಮದಿ ಆಗ್ತಿದೆ. ಸರಿಯಾದ ಸಮಯಕ್ಕೆ ಗೊತ್ತಾಗಿಲ್ಲ ಅಂದಿದ್ರೆ ನನ್ ಮಗನ್ ಜೀವನ ಹಾಳಾಗೋಗ್ತಿತ್ತು. ಇಂಥ ಗಂಡಾಂತರದಿಂದ ನನ್ ಮಗನ್ ಜೀವನ ಉಳಿತಲ್ಲ ಅಂತ ಆ ಭಗವಂತಂಗೆ ಎಷ್ಟು ಕೃತಜ್ಞತೆ ಹೇಳಿದೀನಿ ಗೊತ್ತಾ? ಇನ್ ತಡ ಮಾಡೋದ್ ಬೇಡ ಅಣ್ಣ. ಆದಷ್ಟು ಬೇಗ ಎಲ್ಲ ಕಾರ್ಯನೂ ಮಾಡಿ ಮುಗಿಸ್ಬಿಡೋಣ. ಸರ್ಸು, ಏನ್ ಹೇಳ್ತಾ ಇದೀಯಾ? ಯಾವುದ್ರ ಬಗ್ಗೆ ಹೇಳ್ತಾ ಇದೀಯ ನೀನು? ನಮ್ ತುಳಸಿದು ನಿಶ್ಚಿತಾರ್ಥದ ಬಗ್ಗೆ ಅಣ್ಣ. ಜೋಯಿಶ್ರನ್ನ ಬರೋಕ್ ಹೇಳ್ತೀನಿ. ಮುಂದಿನ ವಾರನೇ ನಿಶ್ಚಿತಾರ್ಥ ಮಾಡೋಣ. ಒಂದು ಒಳ್ಳೆ ಮುಹೂರ್ತದಲ್ಲಿ ಅವರಿಬ್ರಿಗೂ ಮದುವೆ ಮಾಡಿ ಮುಗಿಸ್ಬಿಡೋಣ. ಸರ್ಸು, ಏನ್ ಮಾತಾಡ್ತಾ ಇದ್ಯಾ? ಉರಿಯೋ ಬೆಂಕಿಯಿಂದ ಹಚ್ಕೊಂಡಷ್ಟು ಲಾಭ ಅನ್ನೋ ಹಾಗೆ ಯಾಕಿಷ್ಟು ಚೀಪಾಗಿ ಮಾತಾಡ್ತಾ ಇದ್ಯಾ? ಮಾತಿನ ಮೇಲೆ ನಿಗಾ ಇರ್ಲಿ. ಯಾರ್ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂತ ಗೊತ್ತೇನೋ? ಏನೋ ಚೀಪಾಗಿ ಮಾತಾಡ್ದೆ ನಾನು? ಹೌದು ಸರ್ಸು, ನೀನ್ ಮಾತಾಡ್ತಾ ಇರೋ ಚೀಪಾಗೇ ಇದೆ. ಅಲ್ಲ, ತನ್ನ ಶತ್ರುಗೂ ಕೇಡ್ ಬಯಸ್ತಾ ಇರೋ ಮೈನಾ ಅವ್ರ ಜೀವನದಲ್ಲಿ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ನೀನ್ ಅದ್ರ ಬಗ್ಗೆ ಒಂದ್ ಕಿಂಚಿತ್ತು ಯೋಚನೆ ಮಾಡ್ದೆ? ನನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ಯಲ್ಲ? ಅವಳ ಜೀವನ ಹಾಳಾಗಿರೋದ್ ನೋಡಿ ನನ್ಗೂ ಸಂಕಟ ಆಗ್ತಿದೆ. ಅವಳ ಪರಿಸ್ಥಿತಿ ನೋಡಿ ಸಂತೋಷ ಪಡೋಷ್ಟು ಕೆಟ್ಟ ಮನಸ್ಸು ನನ್ಗಿಲ್ಲ ಕಣೋ. ಅವಳ ಕೈಯಾರೆ ಅವಳ ಜೀವನನ ಅವಳು ಹಾಳು ಮಾಡ್ಕೊಂಡ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ?